ನಮಸ್ತೆ ಚಿನ್ನುಗಿರಿ ಕ್ರಿಯೇಷನ್ಸ್ 444 ನೋಡ್ತಾ ಇದ್ದೀರಾ. ನಾನಿವತ್ತು ಶಿವಮೊಗ್ಗ ಟು ಮಂತ್ರಾಲಯ ಫುಲ್ ಡೀಟೇಲ್ಸನ್ನು ನಾವು ಯಾವ ರೀತಿ ಹೋದ್ವಿ ಅಂತೇಳಿ ತೋರಿಸ್ತಾ ಹೋಗ್ತೀನಿ. ಮೊದಲಿಗೆ ನಾವು ಶಿವಮೊಗ್ಗದಿಂದ ಸ್ಲೀಪಿಂಗ್ ಕೋಚ್ ಬಸ್ಸನ್ನು ಬುಕ್ ಮಾಡಿದ್ವಿ. 4 ಜನ ಹೋಗಿದ್ವು. 4 ಜನ ಅಂದರೆ ಒಂದು ಹಾಫ್ ಟಿಕೆಟ್ ನನ್ನ ಮಗ ಚಿಕ್ಕವನ್ನ ಕರ್ಕೊಂಡು ಹೋಗಿದ್ವು. ಸೊ 8:20ಗೆ ಬಸ್ ಆಲ್ರೆಡಿ ಬಂತು. ಬಸ್ಸನ್ನು 8:20 ಅಂದರೆ 8:30ಗೆ ಬಿಡುತ್ತೆ. 8:30ಗೆ ಹತ್ವಿ, ಆರಾಮಾಗಿ ಹೋದ್ವಿ. ಬೆಳಗ್ಗೆ 4:15 ಅಷ್ಟೊತ್ತಿಗೆ ನಾವು ಮಂತ್ರಾಲಯನ ತಲುಪಿದ್ವು. ಸೊ ಮಂತ್ರಾಲಯ ತಲುಪಿದ್ಮೇಲೆ ಅಲ್ಲಿಂದ ಆಟೋಗಳು ತುಂಬ ಇರುತ್ತೆ. ಆಟೋದಲ್ಲೇ ಹೋಗಬೇಕು ಅಂತೇನಿಲ್ಲ, ವಾಕಬಲ್ ಡಿಸ್ಟೆನ್ಸ್ ಇದೆ. ನೀವು ಆರಾಮಾಗಿ ನಡ್ಕೊಂಡು ಸ್ವಲ್ಪ ದೂರ ಹೋದರೆ ದೇವರ ಹತ್ರ ಮಠಕ್ಕೆ ನೀವು ಆಲ್ರೆಡಿ ಹೋಗ್ತೀರಾ, ತುಂಬ ಹತ್ತಿರ ಇದೆ. ಸೊ ಅಲ್ಲಿಂದ ನಾವು ಮಂತ್ರಾಲಯದ ರೂಮ್ನ ಬುಕ್ ಮಾಡಿದ್ವಿ. ಮೊದಲು ರೂಮ್ 1000 ರೂಪಿ ಇರುತ್ತಂತ ಹೇಳಿದ್ರು. ಬಾರ್ಗೇನ್ ಮಾಡಿ 800 ತಗೊಂಡ್ರು. ಬಟ್ ರೂಮ್ ಅಷ್ಟು ಚೆನ್ನಾಗಿರಲಿಲ್ಲ. ಆದಷ್ಟು ನೀವು ಹೋದಾಗ ರೂಮ್ನನ್ನು ನೀಟಾಗಿರೋವಂಥ ರೂಮ್ನ ಚೆಕ್ ಮಾಡಿ ದಯಮಾಡಿ ಹೋಗಿ. ನೆಕ್ಸ್ಟ್ ನಾವು ಅಲ್ಲಿಂದ ಒಳಗಡೆ ಸ್ನಾನ ಎಲ್ಲ ಫ್ರೆಶ್ ಅಪ್ ಆಗಿ ಬಂದು ನದಿ ಹತ್ರ ಬಂದ್ವಿ. ಸೊ ನದಿ ಹತ್ರ ಬಂದಮೇಲೆ ತುಪ್ಪದ ದೀಪ ಹಚ್ಚೋದಕ್ಕೆ ಅಲ್ಲಿ ಕೊಡ್ತಾರೆ. ಸೊ ಅದು ಒಂದು 30 ರೂಪೀಸ್ ಇರುತ್ತೆ. ಅದನ್ನು ತೊಗೊಂಡು ಸ್ನಾನ ಮಾಡೋದಿದ್ರೆ ನೀವು ಅಲ್ಲೇ ಮಾಡ್ಬೋದು. ನಾವು ಆಲ್ರೆಡಿ ರೂಮಲ್ಲೇ ಮಾಡಿದ್ವಿ. ಅಲ್ಲಿಂದ ಬಂದು ತುಂಗಭದ್ರಾ ನದಿಗೆ ನಮಸ್ಕಾರ ಮಾಡಿ ತುಪ್ಪದ ದೀಪವನ್ನು ಹಚ್ಚಿ ದೇವಸ್ಥಾನದ ಹತ್ರ ಹೋದ್ವಿ. ಸೊ ಅಲ್ಲಿ ಮಂಚಾಲಮ್ಮ ಅಂತ ದೇವಸ್ಥಾನ ಇದೆ ಮೊದಲಿಗೆ. ಸೊ ಅಲ್ಲಿಗೆ ಹೋಗಿ ನಮಸ್ಕಾರ ಮಾಡಿ ಆಮೇಲೆ ರಾಯರ ಹತ್ರ ದರ್ಶನ ಮಾಡಬೇಕು. ಸೊ ನಾವು ರಾಯರ ದರ್ಶನ ಮಾಡೋಕ್ಕೆ ಹೋದಾಗ ಇನ್ನೂ ಪೂಜೆ ನಡೀತಾ ಇತ್ತು, ಅಭಿಷೇಕ ಆಗ್ತಿತ್ತು. ರಾಯರನ್ನ ದರ್ಶನ ಮಾಡಿ 11 ಗಂಟೆಗೆ ಸ್ವಲ್ಪ ಹೊತ್ತು ಅಲ್ಲೇ ಇದ್ದು 11 ಗಂಟೆಗೆ ಪ್ರಸಾದ ಇರುತ್ತೆ. ಸೊ 11 ಗಂಟೆಗೆ ನಾವು ಮೊದಲು ಹೋಗಿ ಟಿಫನ್ ಮಾಡಲಿಲ್ಲ, ಡೈರೆಕ್ಟಾಗಿ ಊಟಕ್ಕೆ ಹೋದ್ವಿ. ಊಟ ಅಂತೂ ತುಂಬ ಚೆನ್ನಾಗಿತ್ತು. ಮೊಸರನ್ನ ಮತ್ತು ಹೆಸರುಬೇಳೆ ಪಾಯಸ, ಅನ್ನ ಸಾಂಬಾರು ಇರುತ್ತೆ, ತುಂಬ ಚೆನ್ನಾಗಿತ್ತು. ಸೊ ಊಟ ಮಾಡಿ ಮತ್ತೆ ರೂಮ್ಗೆ ಹೋದ್ವಿ. ರೂಮ್ಗೆ ಹೋಗಿ ರೆಸ್ಟ್ ಮಾಡಿದ್ವಿ. ರೆಸ್ಟ್ ಮಾಡಿ ಸಂಜೆ 5 ಗಂಟೆಗೆ ಮತ್ತೆ ಬಂದ್ವಿ. ಸೀದಾ ಟೆಂಪಲ್ಗೆ ಬಂದು ಒಳಗಡೆ ಉತ್ಸವ ನಡೀತಾ ಇತ್ತು. ಸೊ ಆ ಉತ್ಸವನೆಲ್ಲ ನೋಡ್ಕೊಂಡ್ವಿ. ಮತ್ತೆ ರಾಯರ ದರ್ಶನ ಮಾಡಿದ್ವಿ. ರಾಯರ ದರ್ಶನ ಅಂತೂ ಸಿಕ್ಕಾಬಟ್ಟೆ ಅದ್ಭುತವಾಗಿತ್ತು. ನಾವು ಬೆಳಗ್ಗೆ ಹೋದಾಗ ತುಂಬ ರಶ್ ಇರುತ್ತೆ ಅಂತೇಳಿ ಮಾರ್ನಿಂಗ್ ದರ್ಶನ ಮಾಡಬೇಡ ಅಂತ ಸ್ವಲ್ಪ ಹೋದ್ವಿ. ರಶ್ ಇತ್ತು, ಅಭಿಷೇಕ ನಡೀತಾ ಇತ್ತು. ಈವ್ನಿಂಗ್ ಹೋದಾಗ ಅಷ್ಟು ರಶ್ ಇರಲಿಲ್ಲ. 5 ನಿಮಿಷದಲ್ಲಿ ನಮಗೆ ದರ್ಶನ ಆಗೋಯಿತು. ಬಟ್ ತುಂಬ ಚೆನ್ನಾಗಿತ್ತು. ಅಲಂಕಾರ ಮಾಡಿದ ರಾಯರನ್ನ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ಸೊ ಅದಾದಮೇಲೆ ಉತ್ಸವಗಳನ್ನ ಶುರುವಾದವು. ಉತ್ಸವಗಳನ್ನ ನೋಡ್ತಾ ಇದ್ವಿ. ಅದಾದಮೇಲೆ ನಮಗೆ 8:30ಗೆ 8:15 ಮತ್ತು ರಿಟರ್ನ್ ಟಿಕೆಟನ್ನು ನಾವು ಬುಕ್ ಮಾಡಿದ್ವಿ ಬಸ್ಸಿಗೆ. ಸೊ ಆಲ್ರೆಡಿ ಅದು ಬರುತ್ತೆ ಅಂತ ಅಂದ್ಬಿಟ್ಟು ದರ್ಶನ ಉತ್ಸವಗಳನ್ನ ಮುಗಿಸ್ಕೊಂಡು ನಂತರ ನಾವು ಫೋಟೋ ಪರ್ಚೇಸಿಂಗ್ ಇತ್ತು. ಸ್ವಲ್ಪ ನಮಗೆ ಬೇಕಾಗಿದ್ದನ್ನೆಲ್ಲ ತೊಗೊಂಡು ಅಲ್ಲಿ ಹೋದ್ಮೇಲೆ ರಾಯರ ಪಾದಕ್ಕೆ ಇಂಪಾರ್ಟೆಂಟು. ಸೊ ನೀವು ಯಾರು ಹೋದರೂ ರಾಯರ ಪಾದಕೆಯನ್ನು ಮಿಸ್ ಮಾಡದೆ ಅಲ್ಲಿಂದ ತೊಗೊಬನ್ನಿ. ಅದ್ರ ಜೊತೆ ಚಿಕ್ಕ ಪ್ಲೇಟ್ ಸಿಗುತ್ತೆ ಮತ್ತು ರಾಯರ ಪಾದಕೆ ಇರುತ್ತೆ. ಚಿಕ್ಕದು ದೊಡ್ಡದು ಇರುತ್ತೆ. ನಿಮಗೆ ಅನುಕೂಲ ತಕ್ಕನಾಗೆ ಸ್ವಲ್ಪ ದೊಡ್ಡದು ಬೇಕು ಅಂದರೆ 320 ಈ ಥರ ಆಗುತ್ತೆ. ಚಿಕ್ಕದು ಬೇಕು ಅಂದರೆ 180ಯಲ್ಲಿ ಮುಗಿದೋಗುತ್ತೆ. ರಾಯರ ಪಾದನ ಮಿಸ್ ಮಾಡ್ದೆ ಅಲ್ಲಿಂದ ತೊಗೊಬನ್ನಿ. ನಾವು ಅಲ್ಲಿ ಹೋದಾಗ ಒಂದು ಫೋಟೋ ಮತ್ತು ರಾಯರ ಪಾದಕೆಯನ್ನು ತೊಗೊಬಂದ್ವಿ. ಅದನ್ನೆಲ್ಲ ಮುಗಿಸಿ ಮತ್ತೆ ಉತ್ಸವಗಳನ್ನ ನೋಡ್ತಾ ಬಂದ್ವಿ. ತುಂಬಾ ಚೆನ್ನಾಗಿತ್ತು. ನೋಡ್ತಾ ಇದ್ದಾರೆ ಇಲ್ಲಿ ಬೆಳ್ಳಿ ರಥ ಮತ್ತು ನೆಕ್ಸ್ಟ್ ಚಿನ್ನದ ರಥ ಇದೆಲ್ಲ ರೆಡಿ ಆಗಿತ್ತು ಆಲ್ರೆಡಿ. ನಾವು ಲೇಟಾಗುತ್ತೆ ಅಂದ್ಬಿಟ್ಟು ಹೊರಗಡೆ ವ್ಯೂವ್ನ ನೋಡಬೇಕು ಅಂತ ಬಂದುಬಿಟ್ವಿ. ಹೊರಗಡೆ ಅಂತೂ ಸ್ವರ್ಗ, ಸಿಕ್ಕಾಬಟ್ಟೆ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿತ್ತು ರಾಯರ ದರ್ಶನ. ಲೈಟಿಂಗ್ಸಲ್ಲಿ ನೋಡೋದೇ ಒಂದು ಅದ್ಭುತ. ಅಲ್ಲಿಗೆ ಹೋದ್ಮೇಲೆ ಗೋಪುರವನ್ನು ನೋಡಬೇಕು ಅನ್ನೋದೊಂದು ಆಸೆ ಇತ್ತು. ಗೋಪುರ ಯಾರಾದರೂ ಮಿಸ್ ಮಾಡದೆ ನೋಡ್ತಾ ಬನ್ನಿ. ಇದು ಸಂಜೆ ವ್ಯೂ ಹೇಗಿದೆ ಅಂತ ಹೇಳಿ. ಸೊ ಇದಿಷ್ಟು ನನಗೆ ತಿಳಿದಷ್ಟು ಮಾಹಿತಿನ ನಾನು ನಿಮಗೆ ಶೇರ್ ಮಾಡಿದ್ದೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಬೃಂದಾವನದಲ್ಲಿ ರಾಯರಿದ್ದಾರೆ, ನಮ್ಮ ಜೊತೆ ರಾಯರಿದ್ದಾರೆ ಎಂದು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.